ಶ್ರೀನಿವಾಸಪುರದಲ್ಲಿ ಈಜುಕೊಳ ಇಂಡೋರ್ ಸ್ಟೇಡಿಯಂ ಕಾಮಗಾರಿ ಆರಂಭಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಮುಖ್ಯಮಂತ್ರಿಗಳ ವಿವೇಚನಾ ನಿಧಿಯ ವಿಶೇಷ ಅನುದಾನದಡಿ ಶ್ರೀನಿವಾಸಪುರ ಪುರಸಭೆ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಬೇಕಿದ್ದ ಈಜುಕೊಳ ಹಾಗೂ ಇಂಡೋರ್ ಸ್ಟೇಡಿಯಂ ಕಾಮಗಾರಿ ವರ್ಷಗಳಾದರೂ ಆರಂಭವಾಗದಿರುವುದನ್ನು ಖಂಡಿಸಿ ಯುವಕರು, ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಮುಖಂಡರು ಪುರಸಭೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದ ಈಜುಕೊಳ ಸೇರಿದಂತೆ ಇಂಡೋರ್ ಸ್ಟೇಡಿಯಂ ಹಾಗೂ ಇತರೆ ಕ್ರೀಡಾ ಮೂಲ ಸೌಕರ್ಯಗಳ ಕಾಮಗಾರಿಗಳನ್ನು ತಕ್ಷಣ ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಪುರಸಭೆ ಅಧ್ಯಕ್ಷ ಭಾಸ್ಕರ್, 2023ರಲ್ಲಿ ಈ ಯೋಜನೆಗೆ ಅನುಮೋದನೆ ದೊರೆತಿದ್ದರೂ 3 ವರ್ಷ ಕಳೆದರೂ ಕಾಮಗಾರಿ ಆರಂಭವಾಗಿಲ್ಲ ಎಂದು ಆರೋಪಿಸಿದರು. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ವಿವಿಧ ಕಾರಣಗಳಿಂದ ಯೋಜನೆ ಸ್ಥಗಿತಗೊಂಡು ನಂತರ ಅನುದಾನ ಹಿಂಪಡೆಯಲಾಗಿದೆ ಎಂದು ತಿಳಿಸಿದರು. ಕೋಮುಲ್ ನಿರ್ದೇಶಕ ಕೆಕೆ ಮಂಜುನಾಥ್ ಮಾತನಾಡಿ, ಪಟ್ಟಣದಲ್ಲಿ ಈಜುಕೊಳ, ಸುಸಜ್ಜಿತ ಉದ್ಯಾನವನ, ಸ್ಕೇಟಿಂಗ್ ಟ್ರ್ಯಾಕ್, ಓಪನ್ ಜಿಮ್ ಹಾಗೂ ವಾಕಿಂಗ್ ಟ್ರ್ಯಾಕ್ ನಿರ್ಮಿಸಬೇಕು. ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಿ ಪೌರ ಕಾರ್ಮಿಕರ ವಸತಿ ಯೋಜನೆಯನ್ನು ಕೂಡ ಶೀಘ್ರ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ತಕ್ಷಣ ಕಾಮಗಾರಿ ಆರಂಭಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಾಗೂ ತಾಲೂಕು ಬಂದ್ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಮುಂಭಾಗದಲ್ಲಿ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೋ ಅದು ಶ್ರೀನಿವಾಸಪುರ ಸಾರ್ವಜನಿಕರು ಮತ್ತು ಯುವ ಪೀಳಿಗೆ, ಅದು ಯಾವುದೇ ರಾಜಕೀಯ ಇಲ್ಲ. ಅವರಿಗೆ ನಾವು ಕೈ ಜೋಡಿಸಿದ್ದು ಅಷ್ಟೇ. ನಾವು ಯಾವುದೋ ಅಭಿವೃದ್ಧಿಗೆ ತರಕ್ಕೆ ನಡೆಸಿಲ್ಲ. ಆದರೆ 2019ರಲ್ಲಿ ಅವಾಗ ವಿಶೇಷವಾದ ಬಂದಂಥ ಹಣವನ್ನು ಈಗ ಯಾರೀಗ ಮಾಡ್ತಾರೆ ಅವರು ನಮ್ಮ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಗದೆ ತಂದರು ಅಭಿವೃದ್ಧಿ ಆಗಕ್ಕೆ ಬಿಡಲಿಲ್ಲ. ಅವರು ಈಗ ಮಾತ್ರ ಅಭಿವೃದ್ಧಿ ಅಂತ ಹೇಳ್ತಾರೆ. ಇದೇ ನಾವೇ ಅದಕ್ಕೆ ಆನ್ಸರ್ ಕೊಡಬೇಕು. ಯಾಕಂದರೆ ಆವಾಗ ಇಲ್ಲದೆ ಅಭಿವೃದ್ಧಿ ಇವಾಗ ಹೇಗಾಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಯುವ ಪೀಳಿಗೆ ಈಗ ಯಾವುದೇ ಊರಲ್ಲಾಗಲಿ ಕೆರೆ ಅಥವಾ ಗುಡ್ಡೆಯಲ್ಲಿ ನೀರಿಲ್ಲ, ಎಲ್ಲರೂ ಈಜು ಬೇಕೀಗ ಅಂತ ಅನಿವಾರ್ಯ ಇದೆ ನಮಗೆ. ಅಂಥ ಟೈಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದರೆ ಶ್ರೀನಿವಾಸಪುರದಲ್ಲಿ ಅದನ್ನು ಚೇಂಜ್ ಮಾಡಿ ರೋಡ್ಗೆ ಹಾಕ್ಕೊಂಡಿದ್ದಾರೆ. ತುಂಬ ಅನ್ಯಾಯ. ಯಾಕಂದರೆ ಈಗ ಶ್ರೀನಿವಾಸಪುರ ಪಟ್ಟಣದವರಾಗ್ಬೋದು, ಹಳ್ಳಿಯವರಾಗ್ಬೋದು, ನಮ್ಮ ಕೃಷಿ ಹೊಂಡಗಳು ಯಾರು ರೈತರು ಮಾಡಿದ್ರು ಅದರಲ್ಲಿ ಈಜಿಕೊಲೆಗೆ ಬಗ್ಗೆ ನಾವು ಪ್ರಾಣಿಗಳು ಕಳ್ಕೊಳ್ತಾ ಇದ್ವಿ. ಕಣ್ಣಾರ ನಮ್ಮ ಮಕ್ಕಳು ನಾವು ನೋಡ್ತಾ ಇದ್ವಿ. ಅಂಥ ವ್ಯವಸ್ಥೆ ಇರುವಾಗ ಸ್ವಿಮ್ಮಿಂಗ್ ಪೂಲ್ ಬೇಡ ಅನ್ನೋದು ತಪ್ಪು, ಅದನ್ನು ಚೇಂಜ್ ಮಾಡೋದು ತಪ್ಪು. ಮತ್ತು ನಮ್ಮ ತಾಲೂಕಿಗೆ ಯಾವುದೇ ಒಳ್ಳೆ ಪಾರ್ಕ್ ಇಲ್ಲ. ನಮ್ಮಲ್ಲಿ ಪಾರ್ಕ್ ಬೇಕು. ಮತ್ತು ಸ್ಕೇಟಿಂಗ್ ಸ್ಟೇಡಿಯಂ ಮಾಡಿದ್ರು, ಅದನ್ನು ಊಟದಾಗಿಳಿಸಿ ಏನು ಅವರ ಉದ್ದೇಶ ಇಷ್ಟೇ. ಅದು ಮೊದಲು PWಯಲ್ಲಿ ಏನೊಂದು ಅದು ಟೆಂಡರ್ ಆಗಿತ್ತು. 24-25ರಲ್ಲಿ ಏನು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಅವರು ಮಿಷನಾಗಿ ಮುನ್ಸಿಪಾಲಲ್ಲಿ ಮಿಷನಾಗಿ ಟೆಂಡರ್ಗೆ ಹೋಗಿತ್ತು. ಅಂಥ ಕಾಮಗಾರಿಗಳನ್ನು ನಿಲ್ಲಿಸಿ ಈಗ ಅದನ್ನು PWಯಲ್ಲಿ ಬಿಟ್ಟು KLDಗೆ ಹಾಕೋ ಅವಶ್ಯಕತೆ ಏನಿತ್ತು. ಯಾಕಂದರೆ ಆ ಸಂಸ್ಥೆ ಹಾಳಾಗೋಗಿದೆ. ಆ ಸಂಸ್ಥೆಗೆ ಹೋದರೆ ಅದರಿಂದ ದುಡ್ಡು ಮಾಡ್ಬೋದು, ಅದು ಬಿಟ್ಟರೆ ಬೇರೆ ಅಭಿವೃದ್ಧಿ ಮಾಡೋ ಉದ್ದೇಶ ಅಲ್ಲ. ಯಾಕಂದರೆ ತಿಳ್ಕೊಳ್ಳಿ, KLDಯಲ್ಲಿ ಹೋಗೋದು ಬರಿಯಲ್ಲಿ ಯಾರು ಇಂಜಿನಿಯರ್ ಇಲ್ಲ, ಒಬ್ಬ AW ಇಲ್ಲ, ಎಲ್ಲ ದುಡ್ಡು ಮಾಡೋಕ್ಕೆ ಅಲ್ಲಿ ಹಾಕ್ಕೊಳ್ಳೋದು, ದುಡ್ಡು ಮಾಡೋಕ್ಕೆ ಹಾಕ್ಕೊಂಡಿದ್ದಾರೆ. ಇದು ಸಾರ್ವಜನಿಕರ ಮೋಸ. ಇದ್ರ ಬಗ್ಗೆ ನಾವು ಚಕಾರ ಎತ್ತಿದ್ದೀವಿ. ಇವತ್ತೇನೋ ಮನಗೊಂಡು ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಥವಾ ಸ್ಟೇಡಿಯಮ್ಮು ಪಾರ್ಕ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದು ಪ್ರತಿಭಟನೆ ಮಾಡಿ ತಾಲೂಕು ಬಂದ್ ಮಾಡೋದು ಅವರ ಕಾಲ ಅಂತರ ಬರುತ್ತೆ ಅಂತ ಹೇಳ್ತಾ, ಏನು ಈಗ ನಾವು ಪ್ರಮಾಣ ಕೊಟ್ಟಿದ್ದೆವು ಅದು ನಮ್ಮ ಪುರಸಭಾ ಚೀಫ್ ಆಫೀಸರ್ ಅವರು ಸರ್ಕಾರಕ್ಕೆ ಗಮನ ಹರಿಸಬೇಕು. ಸರ್ಕಾರದಲ್ಲೂ ಕೂಡ ಏನಾದರೂ ಆದರೆ ಅವ್ರು ಮಾತಾಡಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಪಾರ್ಕು ಕ್ರೀಡಾಂಗಣ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಪ್ರತಿಭಟನೆ ಏನಿತ್ತು ಅದು ಯಶಸ್ವಿ ಆಗಬೇಕು ಅಂತೇಳಿ ನಿಮ್ಮ ಪತ್ರಿಕಾ ಮುಖಾಂತರ ತಾಲೂಕು ಜನತೆ ಮುಖಾಂತರ ನೋಡಬೇಕು. ಎಲ್ಲ ಮಾಧ್ಯಮಗಳಿಗೆ ಸರ್, ಇವತ್ತೇ ಶ್ರೀನಿವಾಸಪುರ ಪುರಸಭೆಗೆ 15 ಕೋಟಿ ಅಮೌಂಟ್ ಬಂದಿತ್ತು ಅನುದಾನ. ಇದು ಮುಖ್ಯಮಂತ್ರಿಗಳ ಸ್ಪೆಷಲ್ ಗ್ರ್ಯಾಂಟ್ ಇತ್ತು. ಇದು 2018ರಲ್ಲಿ ರಮೇಶ್ ಕುಮಾರ್ ಅವರು, 19ರಲ್ಲಿ ರಮೇಶ್ ಕುಮಾರ್ ಅವರು ಗ್ರ್ಯಾಂಟ್ ಮಾಡಿಸಿದ ಹಣ ಇತ್ತು.
ಆಗ ತಂದು ಟೆಂಡರ್ ಎಲ್ಲ ಮಾಡಿದ್ವಿ. ಕಾರಣಾಂತರದಿಂದ ಅದು ಕೆಲಸ ಕಾಮಗಾರಿ ಚಾಲನೆಗೆ ಸಿಗಲಿಲ್ಲ. ಮತ್ತು ನೆಕ್ಸ್ಟ್ ಫಾರ್ಮೇಷನ್ ಆಗಿ ಗೌರ್ಮೆಂಟ್ ಅಮೌಂಟನ್ನು ಹಿಂದಿರಿಸಿತು. ಅದಾದಮೇಲೆ ಏನೇನಾಯಿತು ಡೆವಲಪ್ಮೆಂಟ್ಸು, ನಾವು ಮುನ್ಸಿಪಲ್ ಬಾಡಿ ತೊಗೊಂಡ್ಮೇಲೆ ಅದು ರೆಸಲ್ಯೂಷನ್ ಮಾಡಿದ್ವಿ. ಯುವಕರದೇ ಮೇನ್ ನಾವು ಕಾಲೇಜಿಗೆ ಇಟ್ಕೊಂಡು ಸ್ಟೇಡಿಯಂ ಮಾಡಬೇಕು, ಇಂಡೋರ್ ಸ್ಟೇಡಿಯಂ ಇರಬೇಕು. ಇವತ್ತು ಇಂಡೋರ್ ಸ್ಟೇಡಿಯಂ ಇಲ್ಲದೆ ಇರೋ ಕಾರಣ ಇಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ನಾವು ಬೇರೆ ತಾಲೂಕು ಹೋಗಬೇಕಾಗ್ತದೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಇಂಡೋರ್ ಸ್ಟೇಡಿಯಮ್ಮು, ಸ್ವಿಮ್ಮಿಂಗ್ ಪೂಲು, ಯುವಕರಿಗೆ ಏನೇನು ಬೇಕೋ ಆ ಸೌಲಭ್ಯಗಳನ್ನೆಲ್ಲ ನಾವು 50% ಮುಂದಕ್ಕೆ ಇಟ್ಟಿದ್ವಿ. ರಸ್ತೆ ಅಭಿವೃದ್ಧಿ ಎಲ್ಲ ಆಗಿತ್ತು. ಈಗೂ ನಗರೋತ್ತರ ನೆಕ್ಸ್ಟ್ ಬರ್ತಾರೆ, ನಗರೋತ್ತರ ಫೇಸ್ 4 ಮತ್ತೆ ರಸ್ತೆ ಕಾಮಗಾರಿಗೆಲ್ಲ ಎತ್ಕೊಳ್ತಾರೆ. ಅವರು ಇರೋ ಬರೋದೆಲ್ಲ ರಸ್ತೆಗೆ ಆಗಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಯಾವಾಗ ಡೆವಲಪ್ ಆಗೋದನ್ನು ಕಾಳಜಿ ಇಟ್ಕೊಂಡಿದ್ದು ಎಲ್ಲ ರಮೇಶ್ ಕುಮಾರ್ ಗೈಡೆನ್ಸ್ ಮತ್ತು ಸ್ಟೇಡಿಯಮ್ಮು, ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಪ್ರಪೋಸಲ್ ಮಾಡಿದ್ವಿ. ಈಗೇನಾಗಿದೆ ಅದನ್ನು ಸರ್ಕಾರ ಮತ್ತೆ ಇಟ್ಕೊಂಡು ಎಲ್ಲ ರಸ್ತೆಗಳಿಗೆ ಅದಕ್ಕೆ ಎಲ್ಲ ನಾವೀಗ ವಿನಂತಿ ಮಾಡ್ಕೊಂತ ಇರೋದು, ಏನು ಹಿಂದೆ ರೆಸಲ್ಯೂಷನ್ ಆಗಿತ್ತು ಅದ್ರ ಪ್ರಕಾರ ಕಾಮಗಾರಿಗಾದರೆ ಊರು ಚೆನ್ನಾಗಾಗುತ್ತೆ, ಯುವಕರಿಗೆ ಒಂದು ಆಟ ಆಡೋದಕ್ಕೆ ಒಂದು ಮೈದಾನ ಸಿಗುತ್ತೆ, ಒಂದು ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ, ಇವೆಲ್ಲ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಪ್ರೊಟೆಸ್ಟ್ ಇಲ್ಲಿ ನಡೀತಾ ಇದೆ. ಇದ್ರ ಜೊತೆಗೆ ಸುಮಾರು ಇನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಪೌರ ಕಾರ್ಮಿಕರಿಗೆ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು 2024ರಲ್ಲಿ 25ರಲ್ಲಿ ಬಂದಿರೋ ಹಣ ಇದುವರೆಗೂ ಜಾಗ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ ಈ ಪುರಸಭೆ ವತಿಯಿಂದ. ಇದರಲ್ಲಿ 70 ಜನ ಪೌರ ಕಾರ್ಮಿಕರಿಗೆ ಶಾಶ್ವತ ಮನೆ ಆಗುತ್ತೆ. ಅಂಥದ್ರ ಮೇಲೆ ಕಾಳಜಿ ಇಟ್ಟು ಅವ್ರನ್ನೆಲ್ಲ ಮುಂದೆ ತರಬೇಕು ಅಂತ ಹೇಳಿ ವಿನಂತಿಸ್ಕೊಂತ ಒಂದು ವಿಚಾರ, ಶ್ರೀನಿವಾಸಪುರ ಯುವ ಪೀಳಿಗೆಗಾಗಿ ಈ ಹೋರಾಟ 2018ರಿಂದ 23ವರೆಗೂ ಏನು ಪುರಸಭೆಯಲ್ಲಿ ರೆಸಲ್ಯೂಷನ್ಸ್ ಆಗಿದ್ದಾವೆ, ಏನು ಹಣ ಬಂದಿದೆ, ಅದರಲ್ಲಿ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ಹಣವನ್ನು ಮೀಸಲಿಡಲಾಗಿದ್ದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ. ಅದು ಆ ಅನುದಾನನ ಏನು ವರ್ಕ್ ಮಾಡಿ ಅಪ್ರೂವಲ್ ಮಾಡಿ ಎಲ್ಲ ಏನು ಮಾಡಿದ್ರು ಪುರಸಭೆ ಅನುಮೋದನೆ ನಡೆದಿತ್ತು, ಅದನ್ನೆಲ್ಲ ಗಾಳಿ ತುಂಬಿದ್ದಾರೆ. ಇವತ್ತು ಚೆನ್ನಾಗಿರೋ ರಸ್ತೆಗಳನ್ನೇ ಇನ್ನೂ ಒಂದು 5 ವರ್ಷ ಏನೂ ಆಗ್ತಾ ಇಲ್ಲ ಅಂತ ರಸ್ತೆಗಳನ್ನೇ ಕಿತ್ತಾಗಿ ಆ ರಸ್ತೆಗಳಿಗೆ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ. ಮಾಡಿಕೊಳ್ಳಿ, ನಾವು ಅದಕ್ಕೂ ಕೇಳ್ತಾ ಇಲ್ಲ. ನೀವು ಕ್ರೀಡಾಂಗಣದ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ತಾರತಮ್ಯ ಯಾಕೆ? ಯುವ ಪೀಳಿಗೆಗೆ ಆರೋಗ್ಯ ಬೇಡವಾ? ಜನಕ್ಕೆ ನಮ್ಮ ಶ್ರೀನಿವಾಸಪುರ ಜನಕ್ಕೆ ಓಡಾಡೋ ವಾಕಿಂಗ್ ಮಾಡೋಂಥ ಮಾತು ಬೇಡವಾ? ಮಕ್ಕಳು ಏನಾದರೂ ಶೆಟ್ಲರ್ ಹಾಕೋ ಇಂಡೋರ್ ಕೋರ್ಟ್ ಬೇಡವಾ? ಇದೆಲ್ಲ ನೀಡ್ಸ್ ಅಲ್ವಾ? ಬೇಕಾದ್ರೆ ಚಿಂತಾಮಣಿ ನೋಡಿ, ಮಾಲೂರು ನೋಡಿ, ಇಂಥ ಕಡೆಯಲ್ಲಿ ಎಷ್ಟು ಚೆನ್ನಾಗಿ ಕ್ರೀಡಾಂಗಣ ಅಭಿವೃದ್ಧಿ ಆಗಿದೆ. ನಮ್ಮೂರಲ್ಲಿ ಯಾಕೆ ನೀರಿನ ಬಗ್ಗೆ ಗಮನ ಇಲ್ವಾ? ಮತ್ತೆ ಕುಡಿಯುವ ನೀರು ಬಗ್ಗೆ ಶ್ರೀನಿವಾಸಪುರ ಪಟ್ಟಣ ಅಭಿವೃದ್ಧಿ ಆಗ್ತಾ ಇದೆ, ದೊಡ್ಡದಾಗ್ತಾ ಇದೆ. ಈಗಿರೋ ಪ್ರಪೋಸಲ್ ಮುಖಾಂತರ ಶ್ರೀನಿವಾಸಪುರ ಪಟ್ಟಣಕ್ಕೆ ನೀವು ನೀರನ್ನು ಸಪ್ಲೈ ಮಾಡ್ತಾ ಇದ್ದೀರ ಸರಿಯಾಗಿ ಇಲ್ಲ. ಶಾಶ್ವತವಾಗಿ ಇನ್ನೂ ಒಂದಷ್ಟು ಪ್ರಪೋಸಲ್ಗಳನ್ನು ನಾವು ಅಭಿವೃದ್ಧಿಪಡಿಸಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕಲ್ವಾ? ಅದನ್ನು ಮಾಡ್ತಾ ಇದ್ದೀವಿ. ರಸ್ತೆ ಕೆಲಸ ಇನ್ನು 5 ವರ್ಷ ಬಾಳಿಕೆ ಬರ್ತಾ ಇದ್ದಾರೆ. ರಸ್ತೆ ಕೆಲಸ ಇಂತಾಕೋದು, ರಸ್ತೆ ಹಾಕೋದು, ಪಟಾಪಟ್ ಕಾಂಕ್ರೀಟ್ ರಸ್ತೆ ಮಾಡ್ತಾ ಇರೋದು. ಅದು ಯಾರು ಕೊಟ್ಟಿರೋದು? ಲ್ಯಾಂಡ್ ಆರ್ಡರ್ ಕೊಟ್ಟಿದ್ದಾರೆ. ಅವ್ರಿಗೆ ಏನಾದರೂ ಮಾರ್ಕ್ಸ್ ಇದೆಯಾ? ನಮ್ಮ ಜಿಲ್ಲೆಯಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಏನಾದರೂ ಇದೆಯಾ ಅವ್ರನ್ನ? ಎಲ್ಲ ಡಿಗ್ರೇಡ್ ಇರೋದು. ಅವ್ರ ಹತ್ರ ಇಂಜಿನಿಯರ್ಸ್ ಇಲ್ಲ, ಏನೂ ಇಲ್ಲ, ಅವ್ರ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ಸರಿಯಾಗಿ. ಯಾಕೆ ಈ ಥರ ಮಾಡ್ತಾರೆ? ಟೆಂಡರ್ ಮಾಡಿ ಮಾಡ್ಬೋದಾಗಿದೆ. ಈಗಲೂ ತಮಗೆ ಕಾಲ ಇದೆ. ನಾವು ದಯವಿಟ್ಟು ಕ್ರೀಡಾಂಗಣ ಅಭಿವೃದ್ಧಿ ಮಾಡಿ ಊರಿನ ನೀರಿಗಾಗಿ ಪರಿಹಾರ ಸಮಸ್ಯೆಯನ್ನು ಶಾಶ್ವತವಾಗಿ ದೂರ ಮಾಡಿ ತಮ್ಮ ಮುಖಾಂತರ ಇದರಲ್ಲಿ ಮುಖ್ಯವಾಗಿ ತಮ್ಮ ಮಾಧ್ಯಮದವರು ತುಂಬ ಮುಖ್ಯವಾಗಿ ಇದನ್ನು ಪಾತ್ರ ವಹಿಸಿದ್ದಾರೆ. ನಾವು ಯಾವ ರಾಜಕೀಯ ಇಲ್ಲ, ಏನೂ ಇಲ್ಲ. ನಮ್ಮ ನೀಡ್ಸ್ ಶ್ರೀನಿವಾಸಪುರ ಪರಿಸರಕ್ಕೆ ಬೇಕಾಗಿರೋ ಅವಶ್ಯಕವಾಗಿ ಬೇಕಾಗಿರೋ ದಯವಿಟ್ಟು ನಾವು ಮಿತ್ರರು ಏನಿದಿಲ್ಲ ಮಾಧ್ಯಮ ಇದು ತಮ್ಮ ಮುಖಾಂತರ ಸರ್ಕಾರ ಗಮನವನ್ನು ಸೆಳೀಬೇಕು, ಡಿ ಸಿ ಅವರ ಗಮನ ಸೆಳೀಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ.